ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೌತೆಕಾಯಿನ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದನ್ನು ನಾವು ಆ್ಯಕ್ಚುಲಿ ಬಕ್ರಿ ಅಂತಲೇ ಹೇಳೋದು. ಇದನ್ನು ತುಂಬ ಹೆಲ್ದಿ ಆ್ಯಂಡ್ ವೆಯ್ಟ್ ಲಾಸಿಗೆ ಸಹ ತುಂಬ ಸಹಾಯ ಮಾಡುತ್ತೆ. ಬೇಗನೆ ಆಗುವಂಥ ರೆಸಿಪಿ ಸಹ. ಮೊದಲಿಗೆ ನಾನಿಲ್ಲಿ ಒಂದು ಸೌತೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಂತಹ ಸೌತೆಕಾಯಿನ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ನೀವು ಬೇಕಾದರೆ ಸಿಪ್ಪೆನೂ ಹಾಗೆ ಇಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ತೆಗೆದ್ರೂ ಪರವಾಗಿಲ್ಲ. ಈ ಥರ ಸಿಪ್ಪೆಯನ್ನು ತೆಕ್ಕೊಂಡು ಇದನ್ನು ನಾನು ಗ್ರೇಟರ್ನ ಸಹಾಯದಿಂದ ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಆ ಗ್ರೇಟರಲ್ಲಿ ದೊಡ್ಡ ಹಲ್ಲಿರುತ್ತಲ್ಲ ಅದರಲ್ಲೇ ಗ್ರೇಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ತುಂಬ ಚೆನ್ನಾಗಿ ಸಹ ಆಗುತ್ತೆ ಈ ರೊಟ್ಟಿ. ಇವಾಗ ನಾನು ಇಲ್ಲಿ ಸೌತೆಕಾಯಿನ ಗ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಕ್ಯಾರೆಟನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ನೀವು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬಹುದು. ಇಲ್ಲಿ ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವತ್ತು ಏನು ಮಾಡಿದ್ದೀನಿ ಅದನ್ನು ಮಗಳ ಲಂಚ್ ಬಾಕ್ಸಿಗೆ ಸಹ ಹಾಕ್ತಾ ಇರೋದ್ರಿಂದ ಅವಳು ಖಾರ ಆದರೆ ತಿನ್ನೋದಿಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ಹಾಕಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಫ್ರೆಶ್ ತೆಂಗಿನ ತುರಿ ಹಾಕಿದಷ್ಟು ತುಂಬ ಟೇಸ್ಟ್ ಆಗುತ್ತೆ. ಸೊ ಅದರಿಂದ ಫ್ರೆಶ್ ತೆಂಗಿನಕಾಯಿ ತುರಿನ ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಇಲ್ಲಿ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸ್ಕಿಪ್ ಸಹ ಮಾಡ್ಬೋದು. ಹಾಗೆ 1 ಕಪ್ ರಾಗಿ ಹಿಟ್ಟು ಹಾಕಿ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ. ಹಾಗೆ ಅರ್ಧ ಕಪ್ ರವಾವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ನೀವು ಇಲ್ಲಿ ಸಕ್ಕರೆ ಸಹ ಹಾಕಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ನೀರು ಹಾಕಕ್ಕೆ ಹೋಗಬೇಡಿ. ಸೌತೆಕಾಯಿಲಿ ಈರುಳ್ಳಿಯಲ್ಲೆಲ್ಲ ನೀರಿರುತ್ತೆ ಅಲ್ವಾ, ಸೊ ಅದರಿಂದ ಮುಂಚೆನೇ ಫಸ್ಟಿಗೆ ಹೀಗೆ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಅರ್ಧ ಕಪ್ ನೀರನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿನೇ ನೀವು ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆಲ್ಲಾದರೂ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಉಪ್ಪನ್ನು ಸಹ ಹಾಕ್ಕೊಳ್ಬಹುದು. ನೀವು ಈ ರೀತಿ ರಾಗಿ ರೊಟ್ಟಿನ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಹಾಗೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟಿಗೆ ಇಡಬೇಕು. ಇದನ್ನು 10 ನಿಮಿಷ ನಾನು ಮುಚ್ಚಿಡ್ತಾ ಇದ್ದೇನೆ. ಇವಾಗ ಒಂದು 10 ನಿಮಿಷ ಆಗಿದೆ. ನಾನಿಲ್ಲಿ ದೋಸೆ ತವಾನ ಇಡ್ತಾ ಇದ್ದೇನೆ. ಇದಕ್ಕೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ತವ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನಿದು ಎಣ್ಣೆನ ಒರೆಸಿ ತೆಗಿತಾ ಇದ್ದೇನೆ. ಇವಾಗ ಫ್ಲೇಮ್ ಬಂದು ಸ್ವಲ್ಪ ಲೋವಲ್ಲೇ ಇರಲಿ. ಇವಾಗ ಹಿಟ್ಟು ಸಹ ತುಂಬ ಸಾಫ್ಟ್ ಆಗಿದೆ. ರವೆ ಎಲ್ಲ ನೆಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಉಂಡೆ ಥರ ಕಟ್ಬೋದು. ಈ ಥರ ಆಗಿದೆ. ಈ ಥರ ಆದರೆ ಆಯಿತು. ಇಲ್ಲಿ ತವ ಸಹ ಸ್ವಲ್ಪ ಬಿಸಿ ಇದೆ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನಾನಿಲ್ಲಿ ಇಷ್ಟು ಹಿಟ್ಟನ್ನು ತೊಗೊಂಡು ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಕೈಯಲ್ಲೇ ಒಂದು ಸ್ವಲ್ಪ ನೀರು ತೊಗೊಂಡು ಅದನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನಿಮಗೆ ಎಲ್ಲಾದರೂ ಕೈ ಬಿಸಿ ಆಗ್ತಿದೆ ಅನಿಸಿದರೆ ನೀವು ನೀರಲ್ಲಿ ಕೈಯನ್ನು ಅದ್ಕೊಳ್ಬಹುದು. ಇಲ್ಲ ನಿಮ್ಗೆ ಇನ್ನೂ ಬಿಸಿ ಆಗ್ತಿದೆ, ಭಯ ಆಗ್ತಿದೆ ಅಂದರೆ ನೀವು ಈ ಥರ ಹಾಕಿಬಿಟ್ಟು ಸ್ಪೂನಲ್ಲಿ ಸಹ ಸ್ಪ್ರೆಡ್ ಮಾಡಬಹುದು. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರನ್ನು ಇದ್ರ ಮೇಲೆ ಚಿಮ್ಮಿಸಿ ಹಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ನೀವು ಇಲ್ಲಿ ಏನು ಬೇಕಾದರೂ ಯೂಸ್ ಮಾಡಬಹುದು. ತುಪ್ಪ ಯೂಸ್ ಮಾಡ್ಬೋದು, ಇಲ್ಲ ಬೆಣ್ಣೆಯನ್ನು ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕೊಕೊನಟ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮುಚ್ಚಿ 1 ರಿಂದ 2 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ ಇದು ಬೆಂದಿದೆ ಸ್ವಲ್ಪ. ಇವಾಗ ತಿರ್ಚಿ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ದೋಸೆ ಥರನೇ ಎದ್ದು ಬರ್ತಾ ಇದೆ ಅಂತ. ಇವಾಗ ಇದು ಸಹ ಚೆನ್ನಾಗಿ ಬೇಯಬೇಕು. 2 ಕಡೆಗೂ ಚೆನ್ನಾಗಿ ಬೇಯಲಿ. ನಾನಿಲ್ಲಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಇವಾಗ ಹಾಕ್ತಾ ಇದ್ದೇನೆ. ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ಚೆನ್ನಾಗಿ ಬೆಂದರೆ ಆಯಿತು. ನೀವು ಇದನ್ನು ಯಾವುದೇ ಚಟ್ನಿ ಜೊತೆ, ಕೊಕೊನಟ್ ಚಟ್ನಿ ಇರ್ಬೋದು, ಇಲ್ಲ ಮೂಲಂಗಿ ಚಟ್ನಿ, ಇಲ್ಲ ಸಬ್ಬಸಿಗೆ ಸೊಪ್ಪಿನ ಚಟ್ನಿ, ಯಾವ ಚಟ್ನಿ ಜೊತೆ ಬೇಕಾದರೂ ಇದು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ.
ಇವಾಗ ನಾನು ಇನ್ನೊಂದು ಹಾಕಿ ತೋರಿಸ್ತೇನೆ. ಇದು ಎರಡನೇ ಸಲ ಹಾಕುವಾಗ ತವ ಬಿಸಿಯಾಗಿರುತ್ತಲ್ವ, ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ಳಿ. ಹಾಗೆ ಅದನ್ನು ಒರೆಸಿ ತೆಗೀರಿ, ಇಲ್ಲಾಂದರೆ ಕೈಗೆ ತುಂಬ ಬಿಸಿ ತಾಗುತ್ತೆ. ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದೇ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಸ್ಪ್ರೆಡ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಟು 1-2 ನಿಮಿಷ ಮತ್ತೆ ಬೇಯಿಸ್ಕೊಂಡು ಅದನ್ನು ತಿರುಚಿ ಹಾಕ್ಕೊಂಡ್ರೆ ಆಯಿತು. ಆಗಲೂ ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರ್ತಾ ಇದೆ ಅಂತ. ಇದನ್ನು ಸ್ವಲ್ಪ ಬೆಣ್ಣೆ ಹಾಕಿ ಮತ್ತೆ ನಾನು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಮಧ್ಯದಲ್ಲಿ ಸ್ವಲ್ಪ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಳ್ಬಹುದು ಫ್ರೈ ಆಗೋದಕ್ಕೆ. ಫಸ್ಟಿಗೆ ಹಾಕಬೇಕಾದ್ರೆ ಮಾತ್ರ ಫ್ಲೇಮು ಲೋವಲ್ಲಿದ್ದರೆ ಆಯಿತು, ಇಲ್ಲಾಂದರೆ ಕೈ ಬಿಸಿ ಆಗುತ್ತೆ. ಇವಾಗ ಸೌತೆಕಾಯಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.